ನಾನು ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ. ಏನು ಕೊಡಗಿನ ಪರಿಸರ ಪ್ರೇಮಿ ನನ್ನ ಏನು ಸ್ಟೇಟಸಲ್ಲಿ ಮತ್ತು ಇದರಲ್ಲೆಲ್ಲ ಗ್ರೂಪ್ಗಳಲ್ಲೆಲ್ಲ ಹಾಕಿದ್ದೆ. ನಮ್ಮ ಶ್ರೀಶಾ ಕೊಡಗಿನ ಯುವ ಪರಿಸರ ಪ್ರೇಮಿ ಅವರು ನನ್ನ ಜೊತೆಲಿದ್ದಾರೆ. ಅವ್ರನ್ನ ಭೇಟಿಯಾಗಿದ್ದೀನಿ. ಅವರ ಏನು ಓದ್ತಾ ಇದ್ದಾರೆ ಮತ್ತು ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರನೇ ಅವ್ರ ಬಾಯಲ್ಲಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶಾ ಅಂತ. ನಾನು 10ನೇ ತರಗತಿಯಲ್ಲಿ ಸುಂಟಿಕೊಪ್ಪನಾಡು ಪ್ರೌಢಶಾಲೆ ಕೊಡಗರಳ್ಳಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು 4ನೇ ತರಗತಿಯಲ್ಲಿ ಇರಬೇಕಾದ್ರೆ ನನಗೊಂದು ಈ ಪರಿಸರ ಸ್ನೇಹ ಅನ್ನುವಂಥದ್ದು ಬಂದುಬಿಟ್ಟಿತ್ತು. ನಾನು 4ನೇ ತರಗತಿಯಿಂದ ಹಿಡಿದು ಎಲ್ಲಲ್ಲಿ ಹೋಗಿ ಈಗ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ನಮ್ಮ ಶಾಲೆ ಆಗಿರ್ಬೋದು, ಎಲ್ಲೆಲ್ಲಿ ಗಿಡಗಳನ್ನು ನೆಟ್ಟು ಜನರಿಗೆ ಜಾಗೃತಿಯನ್ನು ಮೂಡಿಸ್ತೇನೆ. ಅದೇ ರೀತಿಯಾಗಿ ಈಗ ಕಾವೇರಿ ನದಿ ಸಂರಕ್ಷಣೆ ಕುರಿತಾಗಿ ನಾನು ಒಂದು ಅಭಿಯಾನವನ್ನು ಮಾಡಿರ್ತೇನೆ. ತಲಕಾವೇರಿಯಿಂದ ಹಿಡಿದು ಕೊಪ್ಪ ಗೇಟ್ ತನಕ ಜನರಿಗೆ ಪಾಂಪ್ಲೆಟನ್ನು ಹಂಚಿ ನದಿ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಮಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಈ ನದಿಗಳಿಲ್ಲದಿದ್ದರೆ ಅನ್ನುವಂಥ ಬಗ್ಗೆ ಅವರಿಗೆ ನಾನು ಕೆಲವೊಂದಷ್ಟು ಮಾಹಿತಿಗಳನ್ನು, ಜಾಗೃತಿಯನ್ನು ಅವರಿಗೆ ಮೂಡಿಸ್ತೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ತುಮಕೂರಿನ ಮಹಾಲಿಂಗ ರಂಗ ಸರ್ ಅವರು ಬಂದಿರುತ್ತಾರೆ. ನಮ್ಮ ಶಾಲೆಗೆ ಬಂದು ತುಂಬ ಉಪಯುಕ್ತವಾದಂತಹ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿರ್ತಾರೆ. ಈ ಒಂದು ಸೇವೆ ಪ್ರತಿ ಕರ್ನಾಟಕದಲ್ಲಿ ಎಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತೇನೆ. ಹಾಗೆ ಮತ್ತೊಮ್ಮೆ ತಮಗೆಲ್ಲ ಅಂದರೆ ಸರ್ ಅವರಿಗೆ, ಮಹಾಲಿಂಗ ರಂಗ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಶಾಲೆ ಪರವಾಗಿ, ಶಿಕ್ಷಕ ವೃಂದದವರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾರೆ.